ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ಮೇಯಾಂದು ಫೋಟೋಶೂಟ್ಗೆ. ನಾವು 4 ವೀಕ್ಸಲ್ಲೇ ಫೋಟೋಶೂಟ್ ಮಾಡಬೇಕು ಅಂತ 4-6 ವೀಕ್ಸ್ ಒಳಗೆ ಫೋಟೋಶೂಟ್ ಮಾಡಬೇಕಂತ ಹೇಳಿದರು. ಮೇಯಾಂದು ಆಲ್ಮೋಸ್ಟ್ 6 ವೀಕ್ ಹತ್ತತ್ರ ಇತ್ತು. ಆಮೇಲೆ ಸರಿ ಆಯಿತು ಅಂತ ಹೇಳಿ ಬುಕ್ ಮಾಡಿಕೊಂಡು ಹೋಗಿದ್ವಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇವರು. ನಂದು ಮೆಟರ್ನಿಟಿ ಫೋಟೋಶೂಟ್ ಕೂಡ ಇವರೇ ಮಾಡಿಕೊಟ್ಟಿದ್ರು. ಆಮೇಲೆ ಅಲ್ಲಿ ಹೋದಾಗ ಸ್ವಲ್ಪ ಮೇಯನ್ನು ಅಳೋ ಥರ ಆಗ್ತಿತ್ತು. ಆಮೇಲೆ ಸಮಾಧಾನ ಮಾಡಿ ಸ್ವಲ್ಪ ಹಾಲು ಕೊಡಿಸಿ ರೆಡಿ ಮಾಡಿದ್ರು. ಫಸ್ಟು ನಾವು ಮೇಯಾನ್ಗೆ ಒಂಥರ ರೆಡ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ನಾವು 3 ಜನ ರೆಡ್ ಹಾಗೆ ಇರೋ ಥರ ಹಾಕಿದ್ವಿ. ಸೊ ಅವ್ರು ಕೇಳಿದ್ರು ಕ್ರಿಸ್ಮಸ್ ಥೀಮ್ ಮಾಡಿಬಿಡೋಣ ಹಂಗಾದ್ರೆ ಅಂತ ಹೇಳಿದರು. ಆಯಿತು ಕ್ರಿಸ್ಮಸ್ ಥೀಮ್ ಮಾಡಿ ಅಂತ ಹೇಳಿದ್ವಿ. ಸೊ ಅದು ಕ್ರಿಸ್ಮಸ್ ಥೀಮ್ನ ಸೆಟ್ ಮಾಡಿಬಿಟ್ಟು ಮೇಯಾನ್ ಹಾಕಿರೋ ಡ್ರೆಸ್ಸಲ್ಲೇ ಫಸ್ಟು ಒಂದು ಫೋಟೋ ತೆಗೆದ್ರು. ನಾವು ಅಂದ್ಕೊಂಡ್ವಿ 3 ಜನ ರೆಡ್ ಹಾಕ್ಕೊಂಡೋದ್ರೆ ಒಂದು ಚೆನ್ನಾಗಿರೋದೊಂದು ಪಿಕ್ ತೊಗೊಳ್ಳೋಣ 3 ಜನದ್ದು ಅಂತ ಹೇಳಿ ಇದ್ರ ಮೇಲೆ ಹಾಕ್ಕೊಂಡು ಹೋಗಿದ್ದೆ ನಾನು. ಆಮೇಲೆ ಫಸ್ಟ್ ರೆಡ್ ತೆಗ್ದು ಆದಮೇಲೆ ಇದೊಂದು ವೈಟ್ ಕಲರ್ದೊಂದು ಡ್ರೆಸ್ ಚೇಂಜ್ ಮಾಡಿಸಿದ್ರು. ಅವ್ರು ಹೇಳಿದ್ರು ನಿಮ್ಮ ಮಗ ಸ್ವಲ್ಪ ಉದ್ದ ಬೆಳೆದ್ಬಿಟ್ಟಿದ್ದಾನೆ ಅಂತ. ಬಿಕಾಸ್ 4 ವೀಕ್ಸಲ್ಲೇ ಮಾಡಿ ಅಂತ ಅವ್ರು ಹೇಳಿದರು ನಮಗೆ ಮೆಟರ್ನಿಟಿ ಶೂಟಲ್ಲೇ. ಅವನು ಕಾಲು ಉದ್ದ ಬಂದುಬಿಟ್ಟಿದೆ ಆ ಕಾಟ್ಗಿಂತ ಆಚೆಗೆ ಬಂದುಬಿಡ್ತು. ಸೊ ಅದರಲ್ಲೇ ಸ್ವಲ್ಪ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡಿದ್ರು. ಈ ವೈಟ್ ಡ್ರೆಸ್ ಬಂದುಬಿಟ್ಟು ಅವರೇ ಕೊಟ್ಟಿದ್ದು ನಮಗೆ. ಅಲ್ಲೇ ಹಾಕಿಸ್ಬಿಟ್ಟು ಅವನು ನಿದ್ದೆ ಮಾಡಬೇಕಂತೆ. ಈ ವೈಟ್ ಡ್ರೆಸ್ದು ಫೋಟೋಶೂಟಲ್ಲಿ ನಿದ್ದೆ ಮಾಡಬೇಕು ಅವನು ಅಂತ ಅಂದರು. ಆಮೇಲೆ ನಿದ್ದೆ ಮಾಡೋದು ಸುಮಾರು ಹೊತ್ತಾದಮೇಲೆ ಹೇಗೋ ಪುಸಿ ಹೊಡೆದು ಮಲಗಿಸಿದ್ವಿ, ಹಾಲು ಕುಡಿಸಿ. ಆಮೇಲೆ ಮಲ್ಕೊಂಡ, ಸುಮಾರು ಹೊತ್ತಾದಮೇಲೆ ಮಲ್ಕೊಂಡ. ಆಮೇಲೆ ಫೋಟೋಶೂಟು ಮುಗಿಸ್ಕೊಂಡ್ರು. ಹಂಗೂ ಹಿಂಗೂ ಒದ್ದಾಡ್ತಾ ಇದ್ದ ಲೈಟಾಗಿ. ಅದು ಕಾಲು ಆಚೆ ಬಂದಿತ್ತು. ಸ್ವಲ್ಪ ಕಾಲನ್ನ ಹಂಗೆ ಮುಂದಕ್ಕೆ ಮಾಡಿ ಇಟ್ಬಿಟ್ಟು ಫೋಟೋ ತೆಗೆದ್ರು. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ವೈಟ್ ಕಲರ್ದು. ಸೊ ಯಾವಾಗ ಹುಟ್ಟಿದ್ದು ಅಂತ ಹೇಳಿಬಿಟ್ಟು ಅದು ಡೇಟನ್ನು ಅಲ್ಲೇ ಪಕ್ಕದಲ್ಲೇ ಮೆನ್ಷನ್ ಮಾಡ್ತಾರೆ. ಅದಾದಮೇಲೆ ಸರಿ ಆಯಿತು, ಅವನಿಗೆ ಇನ್ನೊಂದು ಡ್ರೆಸ್ ಹಾಕ್ತಾರೆ, ರ್ಯಾಪ್ ಮಾಡಿಬಿಟ್ಟು ಮಾಡ್ತಾರಲ್ಲ, ಸೊ ಅದನ್ನು ಹಾಕೋಣ ಅಂತ ಹೇಳಿ ಅದನ್ನು ರ್ಯಾಪ್ ಮಾಡ್ತಾಯಿದ್ರು. ಇದಕ್ಕೂ ನಿದ್ದೆ ಮಾಡಬೇಕಂತೆ ಅವನು. ಎಲ್ಲಿ ಅವ್ನು ಪದೇ ನಿದ್ದೆ ಎಲ್ಲಿಂದ ಹೋಗ್ತಾನೆ. ಆಮೇಲೆ ಆಯಿತು ಸರಿ ರ್ಯಾಪ್ ಮಾಡಿ ನೋಡೋಣ, ಹಾಲು ಕುಡಿಸ್ಬಿಟ್ಟು ಮಲಗ್ಸೋಕ್ಕಾಗುತ್ತಾ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸೊ ಈ ಥರ ಕೂರಿಸ್ಕೊಂಡು ಅವರು ಚೆನ್ನಾಗಿ ರ್ಯಾಪ್ ಮಾಡಿದ್ರು. ಏನು ಇದು ಮಾಡಿಲ್ಲ, ಹತ್ತಿಲ್ಲ ಏನಿಲ್ಲ, ಸುಮ್ಮನೆ ಇದ್ದ ಅವ್ರ ಜೊತೆಗೇ ರ್ಯಾಪ್ ಮಾಡಿಸ್ಕೊಂಡ ನೀಟಾಗಿ ಚೆನ್ನಾಗಿ ರ್ಯಾಪ್ ಮಾಡಿದ್ರು. ಸೊ ಈ ಮಧ್ಯದಲ್ಲಿ ಅವ್ರದ್ದು ಮಗಳು ಆಚೆ ಕಡೆ ಇದ್ಲು. ಆಚೆ ಕಡೆಯಿಂದನೇ ಮಗು ಬಂದಿದೆ ಅಂತ ಗೊತ್ತಾಗಿ ಅವ್ಳು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ಲು ಆಯಿತಾ. ಆಮೇಲೆ ಅವರಪ್ಪ ಜೋರು ಮಾಡಿಬಿಟ್ರು, ಬರಬೇಡ ನೀನಲ್ಲೇ ಇರು ಅಂತ ಹೇಳಿ. ಅವ್ರದ್ದು ಮರಾಠಿ ಅನಿಸುತ್ತೆ ಲ್ಯಾಂಗ್ವೇಜು. ಸೊ ಅದರಲ್ಲಿ ನಮಗೆ ಅರ್ಥ ಆಯಿತು ಆ್ಯಕ್ಚುಲಿ. ಆಮೇಲೆ ನಾನು ಹೇಳಿದೆ ಕರೀರಿ ಪರವಾಗಿಲ್ಲ, ಮಗು ನೋಡ್ತಾಳೆ ಅನಿಸುತ್ತೆ ಅಂತ. ಆಮೇಲೆ ಬಂದಳು, ಫುಲ್ ಎಕ್ಸೈಟ್ಮೆಂಟ್ ಅವಳಿಗೆ. ಮಗುನ ಕೊಡಿ, ನಾನು ಇಟ್ಕೊತೀನಿ, ಸ್ವಲ್ಪ ಹೊತ್ತು ನೋಡ್ತೀನಿ, ಏನು ಹೆಸರು, ಹಾಲಿಗೆ ಹೆಂಗೆ ಕುಡಿಯುತ್ತೆ, ನಾನು ಹಾಲು ಕುಡಿಸ್ತೀನಿ, ನಾನು ಎತ್ಕೊತೀನಿ ಅಂತ ಹೇಳಿ. ಅವರಪ್ಪಂಗೆ ಭಯ, ಏನಿದು ಇವಳು ಈ ಥರ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು. ಆಮೇಲೆ ಸರಿ ಆಯಿತು ಅಂತ ನಮ್ಮ ಯಜಮಾನ್ರು ಇಟ್ಕೊ ನೀನು, ಸ್ವಲ್ಪ ಹೊತ್ತು ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಅವರಲ್ಲಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆ ರ್ಯಾಪ್ ಮಾಡಿದ್ರಲ್ಲ ಈಸಿಯಾಗಿತ್ತು ಅವಳಿಗೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಆವಾಗ ಹಾಕ್ಬಿಟ್ಟು ಕೊಟ್ಟರು. ಅವಳಿಗೇನೋ ಫುಲ್ ಖುಷಿ ಮಗು ನೋಡಿ. ಆಮೇಲೆ ಕೊಟ್ಟಾದಮೇಲೆ ಸರಿ ಆಯಿತು, ಇವಾಗ ಫೋಟೋ ತೆಗಿಬೇಕಲ್ವ, ಕೊಡು ಅಂತ ಹೇಳಿ ಈಸ್ಕೊಂಡ್ರು. ಆಮೇಲೆ ಇರ್ತೀರಾ ಲಾಸ್ಟಿಗೆ ಫೋಟೋಶೂಟ್ ಆದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ, ಕೊಡಬೇಕು ನನಗೆ ಅಂತ ಅಂದ. ಸರಿ ಆಯ್ತಮ್ಮ ಕೊಡು, ಫೋಟೋ ಶೂಟ್ ಮುಗಿಸ್ಬಿಡೋಣ ಫಸ್ಟು, ಆಮೇಲೆ ನಿನಗೆ ಕೊಡ್ತೀವಿ, ಒಂದು ಸ್ವಲ್ಪ ಹೊತ್ತು ನೀನು ಆಟ ಆಡ್ಕೊಳ್ಳುವಂತೆ, ಅವನು ಎದ್ರೆ ನಿನ್ನ ಜೊತೆಗೆ ಅಂತ ಹೇಳಿದ್ವಿ. ಸರಿ ಆಯಿತು ಅಂತ ಹೇಳಿ ಕೊಟ್ಲು. ಅದೇ ಎಕ್ಸೈಟ್ಮೆಂಟಲ್ಲಿ ಇದ್ಲು, ಲಾಸ್ಟ್ವರೆಗೂ ಇರ್ತಾರೆ, ಒಂದು 10-15 ನಿಮಿಷ ಇದ್ದೇ ಇರ್ತಾರೆ ಅಂತ ಹೇಳಿಬಿಟ್ಟು ಫೋಟೋ ನಮಗೆ ವೀಡಿಯೋನೂ ಎಲ್ಲ ತೆಕ್ಕೊಟ್ಲು. ಇದೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋದಕ್ಕಂತ ಹೇಳಿ ಕೊಟ್ಟೆ ನಾವು ನಮ್ಮದು ಫೋಟೋಶೂಟ್ ಹಾಕುವಾಗ. ಇದರಲ್ಲಿ ನಾನೇ ಹಾಕಿದ್ದೆ ರೆಕಾರ್ಡಿಗೆ, ಸೈಡಲ್ಲಿ ಇಟ್ಬಿಟ್ಟಿದ್ದೆ ರೆಕಾರ್ಡ್ ಆಗಲಿ ಅಂತ ಹೇಳಿ. ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ, ಒಳ್ಳೆಯದಾಯಿತು ಬಿಡಿ. ಇದಕ್ಕೆ ಆ್ಯಕ್ಚುಲಿ ನಿದ್ದೆ ಮಾಡಲೇಬೇಕು, ಎಚ್ಚರ ಇದ್ದರೆ ತೆಗೆಯೋದು ಕಷ್ಟ, ಚೆನ್ನಾಗಿ ಬರಲ್ಲ ಅಷ್ಟು. ಈ ಡ್ರೆಸ್ಸಿಗೆ ನಿದ್ದೆ ಮಾಡಿದ್ರೇ ಚೆಂದ ಅಂತೇಳಿ. ಸೊ ಅದೇ ಟೈಮಿಗೆ ಕರೆಕ್ಟಾಗಿ ಮೇಯಾನ್ ನಿದ್ದೆ ಹೋಗಿದ್ದ. ಆಮೇಲೆ ಕೂದಲೆಲ್ಲ ಸ್ವಲ್ಪ ಸ್ಪೈಕಾಗೊಳ್ಳೆ ನಿಂತ್ಕೊಂಡಿತ್ತು, ಒಂದಿನ ಉದ್ದ ಬಂದಿರಲಿಲ್ಲ ಅಲ್ಲ ಕೂದಲು, ಹಂಗಾಗಿ. ಆಮೇಲೆ ಮಧ್ಯದಲ್ಲೇ ಎದ್ದು ಬಿಟ್ಟ.
ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ವಿ. ನಿದ್ದೆ ಹೋಗ್ತಾ ಇರಲಿಲ್ಲ. ಸೊ ಸ್ವಲ್ಪ ಹಾಲು ಕುಡಿಸಿದ್ರೆ ನಿದ್ದೆ ಹೋಗ್ತಾನೇನೋ ಅಂತ ಹೇಳಿ ಹಾಲು ಕುಡಿಸಿ ನೋಡೋಣ ಅಂತ ಹೇಳಿ ನಾನು ಪಂಪ್ ಮಾಡಿದ್ದು ಮಿಲ್ಕ್ನ ಬಾಟಲ್ಗೆ ಹಾಕಿ ತೊಗೊಂಡೋಗಿದ್ದೆ. ಸೊ ಆಚೆ ಹೋದಾಗ ಕಂಫರ್ಟಬಲ್ ಇರೋದಿಲ್ಲ ಕುಡಿಸೋದಕ್ಕೆ ಅಂತ ಹೇಳಿ ಪಂಪ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿರುತ್ತೆ ಅಂತ ಹೇಳಿ. ಆಮೇಲೆ ನಾನು ವೀಡಿಯೋ ತೊಗೊಳ್ತಾ ಇದ್ದೆ. ಅವ್ರ ಫೋಟೋ ತೆಗ್ದಿದ್ರು ಇದು ಸೈಡಿಂದ ತೆಗಿತಾ ಇದ್ದೆ ನಾನು, ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು. ಫುಲ್ ಹಂಗೆ ನಿದ್ದೆಗೆ ಹೋಗ್ಬಿಟ್ಟಿತ್ತು. ಆಮೇಲೆ ನಾನು ಕೊಡಿಸ್ತೀನಿ ಅಂತ ಹೇಳಿ ಮತ್ತೆ ಇಸ್ಕೊಂಡ್ಲು. ಮತ್ತು ನಾವು ಹಳೆ ಡ್ರೆಸ್ಸೇ ಹಾಕಿದ್ವಿ. ಫಸ್ಟ್ ಏನು ಹಾಕ್ಕೊಂಡು ಹೋಗಿದ್ವಿ ಆ ಡ್ರೆಸ್ ಹಾಕಿದ್ವಿ ಅವ್ರು ಅದನ್ನು ಬಿಚ್ಚಿದ ಮೇಲೆ. ಸೊ ಇವಾಗ 3 ಜನ ಒಂದೇ ಕಲರ್ ಹಾಕ್ಕೊಂಡಿದ್ವಲ್ಲ, ರೆಡ್. ಸೊ ಹಾಗಾಗಿ ನಮ್ಮದು ತೆಗ್ಸೋಣ ಅಂತ. ಸೊ ಫಸ್ಟ್ ನನ್ನ ಹಸ್ಬೆಂಡ್ ತೆಗೆಸ್ಕೊಂಡ್ರು ಮಗು ಜೊತೆಗೆ. ಆಮೇಲೆ ನಮ್ಮ 3 ಜನದ್ದು ಸೊ ಆಲ್ಟರ್ನೇಟಿವ್ ಹಾಕಿ ತೆಗೆಸ್ಕೊಂಡ್ವಿ. ಆಮೇಲೆ ಲಾಸ್ಟಿಗೆ ನಾನು ಸಿಂಗಲ್ಲು. ನಾವು 3 ಜನ ಇರಬೇಕಾದ್ರೆ ಅವಳು ವೀಡಿಯೋ ಮಾಡಿಕೊಟ್ಟಿದ್ಲು. ಆಮೇಲೆ ನೋಡಿ ಇಲ್ಲಿ ಹಾಲು ಕುಡಿಸ್ತಾ ಇದ್ದೀನಿ ಮತ್ತೆ ಬಂದಿದ್ಲು. ಆಮೇಲೆ ಎಲ್ಲ ಫೋಟೋಶೂಟ್ ಆದಮೇಲೆ ಇವಾಗ ನಾನು ಇಟ್ಕೊತೀನಿ ಅಂತ ಹೇಳಿ ಬಂದ್ಲು. ಒಂದು ಸ್ವಲ್ಪ ಹೊತ್ತಿದ್ವಿ. ಆಮೇಲೆ ಅವಳಿಗೆ ಬೇಜಾರಾಗ್ಬಿಡ್ತು ನಾವು ಹೊರಟಿದ್ದು ನೋಡಿ. ಆಮೇಲೆ ಆಚೆಗೆ ಬಂದಮೇಲೆ ನನಗಂತೂ ಫುಲ್ ಹೊಟ್ಟೆ ಹಶು ಆಗ್ಬಿಟ್ಟಿತ್ತು. ಹೊಟ್ಟೆ ಹಶು ಎಷ್ಟಾಗಿತ್ತು ಅಂತ ಅಂದರೆ 2 ಪಿಜ್ಜಾ ಟಪಕ್ ಅಂತಲೇ ಖಾಲಿ ಆಗೋಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.